ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಮಾತಾಡುವ ವಿಷಯ ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಬಗ್ಗೆ. ಟ್ರಂಪ್ ಮೊದಲು 25% ಟ್ಯಾರಿಫ್ ಹಾಕ್ತಾರೆ. ಅದಾದ ಮೇಲೆ ಎಕ್ಸ್ಪೋರ್ಟ್ ಪೆನಾಲ್ಟಿ ಬಗ್ಗೆ ಕೂಡ ಮಾತಾಡ್ತಾರೆ. ಭಾರತವನ್ನ ಬೆದರಿಸ್ತಾರೆ. ಇದಾದ ಮೇಲೆ ಆಗಸ್ಟ್ 27ರಿಂದ ಇನ್ನು 25% ಟ್ಯಾರಿಫ್ ಹಾಕುವ ಆದೇಶವನ್ನ ಹೊರಡಿಸ್ತಾರೆ. ಎಲ್ಲ ಸೇರಿಸಿ ಆಗಸ್ಟ್ 27ರಿಂದ ಭಾರತದ ಮೇಲೆ 50% ಟ್ಯಾರಿಫ್ ಅನ್ನ ಅಮೆರಿಕ ಹಾಕುತ್ತೆ. ಭಾರತ 50% ಟ್ಯಾರಿಫ್ ಅನ್ನ ಕೊಡ್ಬೇಕಾಗತ್ತೆ. ಈ ಟ್ಯಾರಿಫ್ ಬಾಂಬ್ ಬ್ಲಾಸ್ಟ್ ಮಾಡಿದ ನಂತರ ಟ್ರಂಪ್ ಅಂದುಕೊಂಡಿರಬಹುದು, ನಾವು ಮಾಡ್ತಾ ಇರೋದು ಎಲ್ಲ ಕೂಡ ಕರೆಕ್ಟ್ ಅಂತ. ಆದ್ರೆ ಇದು ಅವರಿಗೇನೆ ಉಲ್ಟಾ ಹೊಡೆಯೋ ಹಾಗೆ ಕಾಣಿಸ್ತಾ ಇದೆ. ಇದು ಗಾಳಿ ಮಾತು ಅಲ್ಲ, ಭಾರತದ ಮೇಲಿನ ಅಭಿಮಾನದಿಂದ ಕೂಡ ಹೇಳ್ತಾ ಇಲ್ಲ. ಇದು ಸ್ವತಃ ಅಮೆರಿಕದಿಂದನೇ ಬರ್ತಾ ಇರುವ ಸುದ್ದಿ. ಅಮೆರಿಕದಲ್ಲಿ ಭಾರತದ ಸಾಕಷ್ಟು ಪ್ರಾಡಕ್ಟ್ಸ್ ಗಳನ್ನ ಮಾರ್ಕೆಟ್ ನಲ್ಲಿ ಸೇಲ್ ಮಾಡ್ತಾರೆ. ಅದು ಈಗ ಕ್ಲೋಸ್ ಆಗುತ್ತೆ. ಯಾಕಂದ್ರೆ ಅವು ಹೆಚ್ಚು ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇದ್ರು. ಕಂಪನಿಗಳು ಪ್ರಾಡಕ್ಟ್ ಗಳ ಪ್ರೈಸ್ ಅನ್ನ ಈಗ ಜಾಸ್ತಿ ಮಾಡ್ತಾ ಇದ್ದಾವೆ. ಯಾಕಂದ್ರೆ ಅವುಗಳ ಆಮದು ವೆಚ್ಚ ಜಾಸ್ತಿ ಆಗ್ತಾ ಇದೆ. ಆ ಭಾರವನ್ನ ಗ್ರಾಹಕರ ಮೇಲೆ ಹೇರಲಾಗ್ತಾ ಇದೆ. ಇದರಿಂದ ಅಮೆರಿಕದ ಮಾರ್ಕೆಟ್ ಸಂಪೂರ್ಣವಾಗಿ ಏರುಪೇರಾಗಿದೆ. ಆದರೆ ಈ ವಿಷಯ ಅಮೆರಿಕದ ಅಧ್ಯಕ್ಷರಿಗೆ ಅರ್ಥನೇ ಆಗ್ತಾ ಇಲ್ಲ. ಸೊ ಟ್ರಂಪ್ ಮತ್ತೆ ಹೇಳ್ತಾ ಇದ್ದಾರೆ, ಇನ್ನು ಟ್ಯಾಕ್ಸ್ ಹಾಕ್ತೀವಿ ಅಂತ. ಟ್ರಂಪ್ ಹತ್ರ ಹಿಂದೆ ಕೇಳಿದ್ರು, ಭಾರತ ರಷ್ಯಾದಿಂದ ತೈಲ ಖರೀದಿಸೋದನ್ನ ನಿಲ್ಸಿದ್ರೆ ನೀವು ಟ್ಯಾರಿಫ್ ಹಾಕ್ತೀರಾ ಅಂತ. ಅದಕ್ಕೆ ಟ್ರಂಪ್ ಉತ್ತರ ಕೊಡ್ತಾರೆ, ತೈಲ ಖರೀದಿಸಿದ್ರು ಅಷ್ಟೇ, ಬಿಟ್ರು ಅಷ್ಟೇ, ನಾವು ಟ್ಯಾರಿಫ್ ಹಾಕಿಯೇ ಹಾಕ್ತೀವಿ ಅನ್ನೋದು. ಅಂದ್ರೆ ಈ ಗಲಾಟೆ ರಷ್ಯಾದ ತೈಲ ಖರೀದಿ ಮಾಡಿದ್ದಕ್ಕೆ ಅಲ್ಲ, ಟ್ರಂಪ್ ಸಿಟ್ಟಿಗೆದ್ದ ಕಾರಣ ಭಾರತ ಕದನ ವಿರಾಮದ ಕ್ರೆಡಿಟ್ ಕೊಡ್ಲಿಲ್ಲ ಅನ್ನೋದು. ಇದೇ ಕಾರಣಕ್ಕೆ ಉರ್ಕೊಂಡಿದ್ದಾರೆ ಅಷ್ಟೇ. ಯೋಚನೆ ಮಾಡಿ, ಇವರು ಒಟ್ಟು 90 ದೇಶಗಳ ಮೇಲೆ ಟ್ಯಾರಿಫ್ ಅನ್ನ ಹಾಕಿದ್ದಾರೆ. ಒಬ್ಬರಿಗೆ 20%, ಇನ್ನೊಬ್ಬರಿಗೆ 15%, ಮತ್ತೊಬ್ಬರಿಗೆ 40%, ಇನ್ನು ಕೆಲವರಿಗೆ 50%. ಹೀಗೆ ಮನಸ್ಸಿಗೆ ಬಂದ ಹಾಗೆ ಟ್ಯಾರಿಫ್ ಅನ್ನ ಹಾಕ್ತಾ ಇದ್ದಾರೆ. ಅಂದ್ರೆ ತಾನು ಏನೋ ಅನ್ಕೊಂಡಿದ್ರೆ ಇನ್ನೇನೋ ಆಯ್ತು ಅಂದಂಗೆ ಇದು ಟ್ರಂಪ್ಗೆ ಉಲ್ಟಾ ಹೊಡಿತಾ ಇದೆ. ಯಾಕಂದ್ರೆ ಅಮೆರಿಕದ ಜನ, ವ್ಯಾಪಾರಿಗಳು ಅಸಮಾಧಾನಗೊಂಡಿದ್ದಾರೆ. ಬೆಲೆ ಏರಿಕೆ ಆದ್ರೆ ಯಾರಿಗೂ ಆಗೋದಿಲ್ಲ. ಟ್ರಂಪ್ ಪಾಲಿಸಿಯಿಂದ ಅಮೆರಿಕದ XNSA ಜೋ ಬೈಡನ್ ಅಂತೂ ಡೈರೆಕ್ಟ್ ಆಗಿ ಹೇಳ್ತಾರೆ, ನೀವು ಮಾಡ್ತಾ ಇರೋದು ಸರಿ ಇಲ್ಲ, ಇದು ತಪ್ಪು ಅಂತ. ಅಂದ್ರೆ ನೀವು ಮಾಡ್ತಾ ಇರೋದ್ರಿಂದ ಭಾರತಕ್ಕೆ ಮಾತ್ರ ಎಫೆಕ್ಟ್ ಆಗ್ತಾ ಇಲ್ಲ, ಅಮೆರಿಕಾಗೆ ಕೂಡ ಎಫೆಕ್ಟ್ ಆಗುತ್ತೆ. ಮುಂದಿನ ದಿನದಲ್ಲಿ ಅಮೆರಿಕ ಇದರ ಬೆಲೆ ತೆರಬೇಕಾಗುತ್ತೆ ಅಂತ ಕೂಡ ಹೇಳ್ತಾರೆ. ಆದ್ರೆ ಡೊನಾಲ್ಡ್ ಟ್ರಂಪ್ ಮಾತ್ರ ಮನಸ್ಸು ಬದಲಾಯಿಸ್ತಾ ಇಲ್ಲ. ಈ ಪಾಲಿಸಿಯಿಂದ ಅಮೆರಿಕಾಗೆ ಲಾಭ ಅಂತ ಅಂದುಕೊಂಡಿದ್ದಾರೆ. ಆದ್ರೆ ಆರ್ಥಿಕ ದೃಷ್ಟಿಯಿಂದ ಎದುರಿಸಬೇಕಾಗುತ್ತೆ ಅನ್ನೋದು ಟ್ರಂಪ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಎಕ್ಸ್ಪರ್ಟ್ಗಳೇ ಹೇಳ್ತಾ ಇದ್ದಾರೆ. ಯೋಚನೆ ಮಾಡಿ, ಈಗ ಕಾಫಿ ಮತ್ತು ಬಾಳೆಹಣ್ಣಿನಂತಹ ಪ್ರಾಡಕ್ಟ್ಸ್ಗಳು ಅಮೆರಿಕದಲ್ಲಿ ತುಂಬಾ ದುಬಾರಿ ಆಗ್ತಾ ಇದೆ. ಜನರಿಗೆ ಕೊಂಡುಕೊಳ್ಳೋದಕ್ಕೆ ಕೂಡ ಕಷ್ಟ ಆಗ್ತಾ ಇದೆ. ಟ್ರಂಪ್ನ ತುಗ್ಲಕ್ ನಿರ್ಧಾರದಿಂದ ಅಮೆರಿಕದಲ್ಲಿ ಏನೇನು ಎಫೆಕ್ಟ್ ಆಗಿದೆ ಅನ್ನೋದನ್ನ ನೋಡೋಣ. ಮುಖ್ಯವಾಗಿ ಟ್ಯಾರಿಫ್ನಿಂದ ಅಮೆರಿಕದ ಹಣದುಬ್ಬರ ಶುರುವಾಗಿದೆ. ಇತ್ತೀಚೆಗೆ ಅಮೆರಿಕ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದ ಸರಕುಗಳ ಮೇಲೆ ಭಾರಿ ತೆರಿಗೆ ಹಾಕಲಾಗ್ತಾ ಇದೆ. ಅಮೆರಿಕ ಬಾಳೆಹಣ್ಣನ್ನ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇಂಪೋರ್ಟ್ ಮಾಡ್ಕೊಳ್ತಿರುವ ದೇಶ. ಸೊ ಈಗ ಈ ಬಾಳೆಹಣ್ಣು ಅಮೆರಿಕದಲ್ಲಿ ತುಂಬಾ ದುಬಾರಿ ಆಗಿದೆ. ಗ್ರಾಹಕರಿಗೆ ನೇರವಾಗಿ ಎಫೆಕ್ಟ್ ಆಗ್ತಾ ಇದೆ. ಕೆಲವು ಅಂಗಡಿಗಳಲ್ಲಿ ಬಾಳೆಹಣ್ಣಿನ ಬೆಲೆ 20% ಜಾಸ್ತಿ ಆಗಿದೆ ಅಂತ ಕೂಡ ಹೇಳ್ತಾರೆ. ನೋಡಿ, ಈಗ ಭಾರತ ಅಮೆರಿಕದಿಂದ ಯಾವುದೋ ಎಲೆಕ್ಟ್ರಾನಿಕ್ ಸಾಧನಗಳು, ಮೊಬೈಲ್ ಫೋನ್ಸ್ ಗಳನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ. ಅದನ್ನ ಮುಂದೆ ನಾವು ಮೇಕ್ ಇನ್ ಇಂಡಿಯಾದಲ್ಲಿ ತಯಾರಿ ಮಾಡ್ಕೊಳ್ಬಹುದು. ಆದ್ರೆ ಬಾಳೆಹಣ್ಣನ್ನ ಅಮೆರಿಕದಲ್ಲಿ ಅವರಿಗೆ ಬೆಳೆಸೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ಸೊ ಬಾಳೆಹಣ್ಣನ್ನ ಅವರು ಇಂಪೋರ್ಟ್ ಮಾಡ್ಲೇಬೇಕಾಗತ್ತೆ. ಈ ತರಹ ತೆರಿಗೆ ವಿಧಿಸೋದ್ರಿಂದ ದೇಶೀಯ ಉತ್ಪನ್ನ ಹೆಚ್ಚಾಗೋದಿಲ್ಲ ಅಮೆರಿಕಾಗೆ. ಬದಲಾಗಿ ಬಾಳೆಹಣ್ಣಿನಂತಹ ಹಣ್ಣು ಹಾಗೂ ಸಾಂಬಾರು ಪದಾರ್ಥಗಳ ಬೆಲೆ ಹೆಚ್ಚಾಗುತ್ತೆ. ಇದು ಗ್ರಾಹಕರ ಮೇಲೆ ಪರಿಣಾಮ ಬೀರುತ್ತೆ. ಕೇವಲ ಹಣ್ಣುಗಳಷ್ಟೇ ಅಲ್ಲ,
ಕಾಫಿ, ಸ್ನ್ಯಾಕ್ಸ್ ಇನ್ನು ಅನೇಕ ಆಹಾರ ವಸ್ತುಗಳ ಮೇಲೆ ಇದು ಪ್ರಭಾವ ಬೀರಿದೆ. ದುಬಾರಿಯೂ ಆಗಿದೆ, ಅಮೆರಿಕದ ಸಾಮಾನ್ಯ ಜನರ ಮೇಲೆ ಇದು ಪರಿಣಾಮ ಕೂಡ ಬೀರ್ತಾ ಇದೆ. ದಿನನಿತ್ಯ ಬಳಸುವ ಆಹಾರ ಪದಾರ್ಥಗಳೇ ದುಬಾರಿ ಆದಾಗ ಜನಸಾಮಾನ್ಯರಿಗೆ ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ. ಅಮೆರಿಕ ಕಾಫಿಯನ್ನ ಕೂಡ ದೊಡ್ಡ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳುತ್ತೆ. ಕಾಫಿ ಆಮದು ಮಾಡಿಕೊಳ್ಳುವ ದೇಶದ ಮೇಲೆ ಕೂಡ ಟ್ರಂಪ್ ತೆರಿಗೆ ವಿಧಿಸಿದ್ದಾರೆ. ಎಕ್ಸಾಂಪಲ್ ಬ್ರೆಜಿಲ್. ಟ್ರಂಪ್ನ ಟ್ಯಾರಿಫ್ನಿಂದ ಜಾಗತಿಕ ಮಟ್ಟದ ಆರ್ಥಿಕ ವ್ಯವಸ್ಥೆ ಎಫೆಕ್ಟ್ ಆಗ್ತಾ ಇದೆ. ಇದು ಅಮೆರಿಕದಲ್ಲಿ ಒಂದು ರಾಜಕೀಯ ವಿಷಯ ಕೂಡ ಆಗಿದೆ. ಚರ್ಚೆ ಕೂಡ ಶುರುವಾಗಿದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.